ತಾಲೂಕಿನಲ್ಲಿ ಡ್ರಗ್ಸ್ ದಂಧೆ ವಿರುದ್ಧ ಸಮರ ಆರಂಭಿಸಲಾಗುವುದು. ದಂಧೆಯನ್ನ ಮಟ್ಟ ಹಾಕಲು ಸರ್ವರೂ ಸಹಕರಿಸಿ ಎಂದು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ತಹಸೀಲ್ದಾರ್ ಅಹಮದ್ ರವರು ಹೇಳಿದರು. ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕಳೆದ ವಾರದಲ್ಲಿ ಡ್ರಗ್ಸ್ ದುಶ್ಚಟದಿಂದಾಗಿ ಯುವಕನೊಬ್ಬ ಬಲಿಯಾಗುತ್ತಿರುವ ಸಂಬಂಧ ಯುವಕನ ತಾಯಿ ಆತನ ಮಗನಿಗೆ ಜೈಲಿಗೆ ಹಾಕಿ ಅಥವಾ ಸಾಯಿಸಲು ಅನುಮತಿ ನೀಡಿ ಎಂಬ ಅಳಲನ್ನ ತೋಡಿಕೊಂಡಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ದಿನಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾದ ವಿಷಯಕ್ಕೆ ಸಂಬಂಧಿಸಿದಂತೆ ನಿಜಕ್ಕೂ ಕರಳು ಹಿಂಡುವ ತಾಯಿಯ ನೋವು ನಮ್ಮೆಲ್ಲರನ್ನ ಭಾವುಕಗೊಳಿಸಿದೆ. ನಮ್ಮ ತಾಲೂಕಿನಲ್ಲಿಯೇ ಇಂತಹ ಜಾಲವು ಪತ್ತೆಯಾಗಿರುವುದು ಗಂಭೀರವಾದ ವಿಷಯವಾಗಿದೆ. ಡ್ರಗ್ಸ್, ಗಾಂಜಾ, ಅಫೀಮು, ಅಮಲಿನ ಮಾತ್ರೆ, ನಕಲಿ ಮದ್ಯ ಸೇರಿದಂತೆ ಇನ್ನಿತರೆ ಯಾವುದೇ ಡ್ರಗ್ಸ್ನಂತಹ ಘೋರ ವಸ್ತುಗಳು ಮಾರಾಟ ಮತ್ತು ಮಾರಾಟದ ದಂಧೆಗೆ ಶಾಮೀಲು ಆಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ್, ಹಿರಿಯ ಮುಖಂಡರಾದ ಚೌಧರಿ ರಂಗಪ್ಪ, ಯುವ ಮುಖಂಡರಾದ ಬಿಎಂಎಸ್ ಉಮೇಶ್, ಅಂಜನ್ ಕುಮಾರ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸುಭಾಷ್ ಚಂದ್ರ, ಪೊಲೀಸ್ ಇಲಾಖೆಯ ಎಎಸ್ಐ ಶಂಕರಪ್ಪ, ಟಿಎಚ್ಒ ಡಾ ರಂಗನಾಥ್, ಔಷಧಿ ನಿಯಂತ್ರಣ ಮಂಡಳಿ ಸಹಾಯಕ ಅಧಿಕಾರಿ ಸುರೇಶ್, ಪಟ್ಟಣ ಪಂಚಾಯಿತಿ ಇಲಾಖೆಯ ನರಸಿಂಹಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ, ಅಬಕಾರಿ ಇಲಾಖೆಯ ಕೇಶವ್, ಕಂದಾಯ ಇಲಾಖೆಯ ಸುನೀಲ್ ಕುಮಾರ್, ಸಿಬ್ಬಂದಿ ವತ್ಸಲ ಮುಂತಾದ ಸಿಬ್ಬಂದಿಗಳು, ಮೆಡಿಕಲ್ ಸ್ಟೋರ್ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಹಾಗೂ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಅಕ್ರಮವಾಗಿ ಗಾಂಜಾ ಅಥವಾ ಡ್ರಗ್ಸ್ ಮಾಫಿಯಾ ಮಾತ್ರೆಗಳ ಮೂಲಕ ಅಥವಾ ಇನ್ನಿತರ ಯಾವುದಾದ್ರು ಮಾದಕ ವಸ್ತುಗಳ ಮೂಲಕ ಹೆರಾಯಿನ್, ಕೊಕೇನ್, ಗಾಂಜಾ, ಅದರ ಜೊತೆ ಇಂಜೆಕ್ಷನ್ ಟ್ಯೂಬ್ಗಳ ಮೂಲಕ ಯಾವ್ದಾದ್ರು ಅಂಗಡಿಗಳಲ್ಲಿ ಇದರ ಬಗ್ಗೆ ಏನಾದ್ರು ಮಾರಾಟ ಮಾಡಿದ್ರೆ ಅದು ಅಂಥವ್ರ ಮೇಲೆ ಕೂಡ ತಾವುಗಳ ಮಾಹಿತಿ ಸಾರ್ವಜನಿಕರು, ನಮ್ಮ ಪತ್ರಕರ್ತರು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ ಆಗಿ ಅಂಥವ್ರಿಂದ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ದೇವಿ ಎಲೆಕ್ಟ್ರೋ ವರ್ಲ್ಡ್ ಗುಬ್ಬಿ. ನಮ್ಮಲ್ಲಿ ಎಲ್ಲಾ ತರಹದ ಫ್ರಿಡ್ಜ್ಗಳು, ಎಲ್ಇಡಿ ಟಿವಿಗಳು, ಎಲ್ಲಾ ಕಂಪನಿಯ ವಿಶೇಷ ಮೊಬೈಲ್ಗಳು, ಎಲ್ಲಾ ಕಂಪನಿಯ ವಾಷಿಂಗ್ ಮಿಷಿನ್ಗಳು, ಕುಕ್ಕರ್ಗಳು, ಮಿಕ್ಸಿಗಳು, ಪ್ರೀಮಿಯಂ ಸೋಫಾ ಸೆಟ್ಗಳು, ವಾಟರ್ ಫಿಲ್ಟರ್, ಮಂಚಗಳು, ಗ್ಯಾಸ್ ಸ್ಟವ್ ಸೇರಿದಂತೆ ಮನೆಗೆ ಬೇಕಾದ ಎಲ್ಲಾ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಮ್ಮಲ್ಲಿ ವಿಶೇಷವಾಗಿ ₹1 ಇಎಂಐ ಕಟ್ಟಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ. 0% ಇಂಟ್ರೆಸ್ಟ್, ಅಪ್ ಟು 80% ಡಿಸ್ಕೌಂಟ್, ಅಪ್ ಟು 30% ಎಕ್ಸ್ಚೇಂಜ್ ಆಫರ್, 36 months ಇಎಂಐ, ಅಪ್ ಟು 26,000 ಕ್ಯಾಶ್ ಬ್ಯಾಕ್. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷ ಆಫರ್ಗಳು ನಮ್ಮಲ್ಲಿ ಲಭ್ಯವಿದೆ. ದೇವಿ ಎಲೆಕ್ಟ್ರೋ ವರ್ಲ್ಡ್, ಅಭಿನಂದನ್ ಹಾಸ್ಪಿಟಲ್ ಮುಂಭಾಗ, NH 206 ರಸ್ತೆ, ಗುಬ್ಬಿ. ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಂಡಿರುವ ರೈತರು ದಾಖಲೆಗಳನ್ನು ನೀಡಿ ಜಮೀನಿನ ಪರಿಹಾರಕ್ಕೆ ಅರ್ಜಿ ಸಲ್ಲಿಸುವಂತೆ ಎತ್ತಿನಹೊಳೆ ವಿಶೇಷ ಭೂಸ್ವಾಧೀನಾಧಿಕಾರಿ ಮಂಜುನಾಥ್ ಮನವಿ ಮಾಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸಬ್ ರಿಜಿಸ್ಟರ್ ನಿಗದಿಪಡಿಸಿರುವ ಮೌಲ್ಯ ಆಧರಿಸಿ ಪರಿಹಾರ ಮೊತ್ತವನ್ನು ಅಂದಾಜಿಸಿ ಸಂಬಂಧಪಟ್ಟ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. ನಂತರವೂ ಪರಿಹಾರದ ಆಕ್ಷೇಪಣೆಗಳಿದ್ದರೆ ಸಂಬಂಧಪಟ್ಟ ರೈತರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಹೆಚ್ಚುವರಿ ಪರಿಹಾರ ಕೋರಲು ಅವಕಾಶವಿರುತ್ತದೆ. ತಿಪಟೂರಿನಿಂದ 11 ಕಿಲೋಮೀಟರ್ ಕಾಲುವೆ ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದು 6 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಸುಮಾರು 5 ಕಿಲೋಮೀಟರ್ ಕಾಮಗಾರಿ ಬಾಕಿ ಇದೆ ಎಂದು ವಿವರಿಸಿದರು. ಈಗಾಗಲೇ ಸಂಬಂಧಿಸಿದ ಖಾತೆದಾರರ ದಾಖಲೆಗಳನ್ನು ಕಂದಾಯ ಇಲಾಖೆಗಳಿಂದ ಸಂಗ್ರಹಿಸಲಾಗಿದ್ದು ವೈಯಕ್ತಿಕ ದಾಖಲೆಗಳಾದ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಇನ್ನಿತರೆ ದಾಖಲೆಗಳನ್ನು ನೀಡಿದರೆ ಪರಿಹಾರ ಮೊತ್ತಗಳು ಖಾತೆಗೆ ಜಮವಾಗಲಿದೆ ಎಂದು ತಿಳಿಸಿದರು. ನಾವು ನಂಬಿಕೊಂಡಿದ್ದೀವಿ, ಯಾರ್ಯಾರು ಭೂಸ್ವಾಧೀನ ಪ್ರದೇಶದಲ್ಲಿ ಭೂಮಿಯನ್ನು ಹೆಚ್ಚುವರಿ ಕೊಟ್ಟಿರ್ತಾರೋ ಅವರಿಗೆ ಪರಿಹಾರವನ್ನು ಶೀಘ್ರವಾಗಿ ಕೊಡಬೇಕಾಗಿತ್ತು. ಆ ಸಂಬಂಧ ಈ ಸಭೆಯನ್ನು ಕರೆದಿದ್ದೀವಿ. ರೈತರಿಗೆ ಕೊಡುತ್ತೇವೆ, ಆದರೆ ಇಲ್ಲೇನಾಗುತ್ತೆ, ಕೆಲವರು ಹೋಗಿ ಕೊಡೋದಿಲ್ಲ, ಕೆಲವರು ಅವರಲ್ಲೇ ಇನ್ನೂ ಕೆಲವು ದಾಖಲೆಗೊಳಗಾಗಿ ಪರದಾಟ ಮಾಡ್ತಾರೆ. ಈ ಒಂದು ತಪ್ಪಿಸುವಂಥ ಉದ್ದೇಶವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಭೂ ಪರಿಹಾರ ಕೊಡುವಂಥ ವಿಚಾರದಲ್ಲಿ ವಿಶೇಷ ಒಂದು ಆಂದೋಲನ ಕೈಗೊಳ್ಳಬೇಕು ಅಂತ ಹೇಳಿ SL ಅವರಿಗೆ ಈಗಾಗಲೇ ಮತ್ತು ತಹಸೀಲ್ದಾರ್ ಅವರಿಗೆ ಸಹ ಒಂದು ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಾವು ಕರೆದಿರುವಂಥದ್ದು.
ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.